ಬೆನ್ನು ನೋವಿನ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಬೇಲ್ನದ್ದೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಆಪರೇಷನ್ಗಾಗಿ ನಟ ದರ್ಶನ್ಗೆ ಕೋರ್ಟ್ 6 ವಾರಗಳ ಕಾಲ ಮಧ್ಯಂತರ ಬೇಲ್ ನೀಡಿತ್ತು. ಆದರೆ ಇದುವರೆಗೂ ದಾಸರ್ಗೆ ಆಪರೇಷನ್ ಮಾತ್ರ ಆಗಿಲ್ಲ. ಇದೀಗ ನಾಳೆ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಡಿ ಗ್ಯಾಂಗ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವಕ್ಫ್ ಬೋರ್ಡ್ ಎಡವಟ್ಟು ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಚಿತ್ರದುರ್ಗದ ಅಗಸನಕಲ್ಲು ಗ್ರಾಮದ ಸರ್ವೆ ನಂಬರ್ 24ರಲ್ಲಿ 6 ಎಕರೆ ಕಬರಸ್ತಾನ್ ಜಾಗವನ್ನ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅತಿಕ್ರಮಣ ಮಾಡಿದ್ದಾರೆ ಅಂತ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದರ ಜೊತೆಗೆ ಸಚಿವ ಜಮೀರ್ ಹಾಗೂ ಇಮ್ತಿಯಾಜ್ ಮಧ್ಯೆ ಸಂಭಾಷಣೆಯಾಗಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಆಡಿಯೋ ವೈರಲ್ ವಿಚಾರಕ್ಕೆ ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಜಮೀರ್ ಮಧ್ಯೆ ಯಾವುದೇ ರೀತಿಯ ಸಂಭಾಷಣೆ ಆಗಿಲ್ಲ, ಇದೆಲ್ಲವೂ ಕೂಡ ಫೇಕ್ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇಲ್ಲ ಸರ್, ಎಲ್ಲ ಸುಳ್ಳದು, ಫೇಕ್ ಅದು. ಏನ್ ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ ಅದು. ನಾನು ಮಾತಾಡಿಲ್ಲ. ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ಅದು ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಲಾ ಮಕ್ಕಳ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದಲೇ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ, ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ, ಮಕ್ಕಳ ಬಗ್ಗೆ ಜೋಪಾನ ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನುಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದರು. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪ ಹಾರೈಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕುಕ್ಕೆ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವವು ಕೊಪ್ಪರಿಗೆ ಇಳಿಯೋದ್ರೊಂದಿಗೆ ಸಂಪನ್ನಗೊಂಡಿದೆ. ದೇವಳದ ಹೊರಾಂಗಣದಲ್ಲಿ ಸುಬ್ರಹ್ಮಣ್ಯ ದೇವರ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನೀರಿನಲ್ಲಿ ಶ್ರೀ ದೇವರ ಶೇಷವಾಹನಯುಕ್ತ ಬಂಡಿ ರಥೋತ್ಸವ ನಡೆದ ಬಳಿಕ ದೇವಳದ ಆನೆ ಯಶಸ್ವಿ ಕೂಡ ಬಂಡಿ ಉತ್ಸವದ ಜೊತೆಗೆ ನೀರಿನಲ್ಲಿ ಆಟವಾಡಿತು. ಭಕ್ತರು ಆನೆಗೆ ನೀರು ಹಾರಿಸುತ್ತಾ ಸಂಭ್ರಮ ಪಟ್ಟಿದ್ದಾರೆ. ಬೆನ್ನು ನೋವಿನ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಬೇಲ್ನದ್ದೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಆಪರೇಷನ್ಗಾಗಿ ನಟ ದರ್ಶನ್ಗೆ ಕೋರ್ಟ್ 6 ವಾರಗಳ ಕಾಲ ಮಧ್ಯಂತರ ಬೇಲ್ ನೀಡಿತ್ತು. ಆದರೆ ಇದುವರೆಗೂ ದಾಸರ್ಗೆ ಆಪರೇಷನ್ ಮಾತ್ರ ಆಗಿಲ್ಲ. ಇದೀಗ ನಾಳೆ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಡಿ ಗ್ಯಾಂಗ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವಕ್ಫ್ ಬೋರ್ಡ್ ಎಡವಟ್ಟು ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಚಿತ್ರದುರ್ಗದ ಅಗಸನಕಲ್ಲು ಗ್ರಾಮದ ಸರ್ವೆ ನಂಬರ್ 24ರಲ್ಲಿ 6 ಎಕರೆ ಕಬರಸ್ತಾನ್ ಜಾಗವನ್ನ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅತಿಕ್ರಮಣ ಮಾಡಿದ್ದಾರೆ ಅಂತ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದರ ಜೊತೆಗೆ ಸಚಿವ ಜಮೀರ್ ಹಾಗೂ ಇಮ್ತಿಯಾಜ್ ಮಧ್ಯೆ ಸಂಭಾಷಣೆಯಾಗಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಆಡಿಯೋ ವೈರಲ್ ವಿಚಾರಕ್ಕೆ ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಜಮೀರ್ ಮಧ್ಯೆ ಯಾವುದೇ ರೀತಿಯ ಸಂಭಾಷಣೆ ಆಗಿಲ್ಲ, ಇದೆಲ್ಲವೂ ಕೂಡ ಫೇಕ್ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.
ಇಲ್ಲ ಸರ್, ಎಲ್ಲ ಸುಳ್ಳದು, ಫೇಕ್ ಅದು. ಏನ್ ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ ಅದು. ನಾನ್ ಮಾತಾಡಿಲ್ಲ ಅದು. ಇದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ ಅದು. ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್ ಅದು. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಲಾ ಮಕ್ಕಳ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದಲೇ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ, ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ, ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನುಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದರು. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪ ಹಾರೈಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕುಕ್ಕೆ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವವು ಕೊಪ್ಪರಿಗೆ ಇಳಿಯೋದ್ರೊಂದಿಗೆ ಸಂಪನ್ನಗೊಂಡಿದೆ. ದೇವಳದ ಹೊರಾಂಗಣದಲ್ಲಿ ಸುಬ್ರಹ್ಮಣ್ಯ ದೇವರ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನೀರಿನಲ್ಲಿ ಶ್ರೀ ದೇವರ ಶೇಷ ವಾಹನ ಯುಕ್ತ ಬಂಡಿ ರಥೋತ್ಸವ ನಡೆದ ಬಳಿಕ ದೇವಳದ ಆನೆ ಯಶಸ್ವಿ ಕೂಡ ಬಂಡಿ ಉತ್ಸವದ ಜೊತೆಗೆ ನೀರಿನಲ್ಲಿ ಆಟವಾಡಿತು. ಭಕ್ತರು ಆನೆಗೆ ನೀರು ಹಾರಿಸುತ್ತಾ ಸಂಭ್ರಮ ಪಟ್ಟಿದ್ದಾರೆ. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕುಕ್ಕೆ ಸುಬ್ರಹ್ಮಣ್ಯ ದೇವರ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವವು ಕೊಪ್ಪರಿಗೆ ಇಳಿಯೋದ್ರೊಂದಿಗೆ ಸಂಪನ್ನಗೊಂಡಿದೆ. ದೇವಳದ ಹೊರಾಂಗಣದಲ್ಲಿ ಸುಬ್ರಹ್ಮಣ್ಯ ದೇವರ ನೀರು ಬಂಡೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನೀರಿನಲ್ಲಿ ಶ್ರೀ ದೇವರ ಶೇಷ ವಾಹನ ಯುಕ್ತ ಬಂಡಿ ರಥೋತ್ಸವ ನಡೆದ ಬಳಿಕ ದೇವಳದ ಆನೆ ಯಶಸ್ವಿ ಕೂಡ ಬಂಡಿ ಉತ್ಸವದ ಜೊತೆಗೆ ನೀರಿನಲ್ಲಿ ಆಟವಾಡಿತು. ಭಕ್ತರು ಆನೆಗೆ ನೀರು ಹಾರಿಸುತ್ತಾ ಸಂಭ್ರಮ ಪಟ್ಟಿದ್ದಾರೆ.